ಹಬ್ಬಗಳಲ್ಲಿ ತಂದಿರುವ ಚಂಡಿ ಹೂವಿನ ಹಾರವನ್ನು ಬಿಸಾಕ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನು ನೋಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ಒಣಗಿರುವ ಚಂಡಿ ಹೂವಿನ ಮೊದಲನೇ ವಿಡಿಯೋವನ್ನು ನೋಡ್ಕೊಂಬರೋಣ. ಒಣಗಿರುವ ಚಂಡಿ ಹೂವನ್ನು ಬಿಸಾಕೋದ್ ಬದಲು ಹೀಗೆ ಮಾಡಿ ನೋಡಿ. ಫುಲ್ಲು ಒಣಗಿದೆ ಇದು. ಮತ್ತೆ ನಾವು ಬಿಸಿಲಿಗೆ ಒಣಸೋದು ಬೇಡ, ಯಾಕೆಂದರೆ ಒಂದು ವಾರ ಆದಮೇಲೆ ಅದೇ ಚೆನ್ನಾಗಿ ಒಣಗಿರುತ್ತೆ ಮಾಲೆಯಲ್ಲೇ. ಎಲ್ಲ ಹೂಗಳನ್ನು ಚೆನ್ನಾಗಿ ಬಿಡಿಸ್ಕೊಂಡು ಒಂದು ಬಿಸಿಯಾಗಿರುವ ತವದ ಮೇಲೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡುತ್ತಾ ಬಂದರೆ ಇನ್ನೂ ಜಾಸ್ತಿ ಡ್ರೈ ಆಗುತ್ತೆ. ಅಂದರೆ ಚಂಡಿ ಹೂವು ಈ ಥರ ಮುಟ್ಟಿದರೆ ಪುಡಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಬಿಡಬೇಕು. ಸ್ವಲ್ಪ ಹೊತ್ತು ಬಿಸಿ ತವದ ಮೇಲೆ ಬಿಟ್ಟರೆ ಅದಾಗೆ ಡ್ರೈ ಆಗಿಬಿಡುತ್ತೆ ನೋಡಿ. ಇವಾಗ ಸ್ವಲ್ಪ ಸ್ವಲ್ಪ ಹಸಿ ಇರೋ ಹೂವು ಕೂಡ ನೀಟಾಗಿ ಡ್ರೈ ಆಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ. ಇವಾಗ ಇದು ಗರಿ ಗರಿಯಾಗಿ ರೆಡಿಯಾಗಿದೆ. ಪೌಡ್ರ್ ಚೆನ್ನಾಗಾಗುತ್ತೆ. ಇವಾಗ ಇದೇ 2-3 ಥರದ ಹೂಗಳನ್ನು ಹಾಕಿ ಧೂಪವನ್ನು ಮಾಡಬಾರ್ದು, ಒಂದೇ ಥರದ ಹೂವಿರಬೇಕು. ಚಂಡಿ ಹೂವಿನ ಧೂಪ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಎಲ್ಲ ಹೂವು ಕೂಡ ಒಂದೇ ಮಿಕ್ಸಿ ಜಾರಲ್ಲಿ ಮಾಡ್ಬೋದು. ಇದು ಫ್ರೈ ಮಾಡಿದ ಮೇಲೆ ಸ್ವಲ್ಪನೇ ಆಗುತ್ತೆ. ಇದಕ್ಕೀಗ 2-3 ವಸ್ತುಗಳನ್ನು ಹಾಕೋಣ. 4 ಲವಂಗ, 2 ಕರ್ಪೂರ ಹಾಕಿದ್ದೀನಿ. ಈಗ ಚಕ್ಕೆ ಎಲೆಯನ್ನು 2-3 ಪೀಸಷ್ಟು ಹಾಕಿದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೈಸಾಗಿ ಮಾಡ್ಕೊಳ್ಬೇಕು ನೋಡಿ. ಇವಾಗ ನಮ್ಮ ಧೂಪದ ನೈಸ್ ಪುಡಿ ರೆಡಿಯಾಗಿದೆ. ಇವಾಗ ತಟ್ಟೆಗೆ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಪೌಡ್ರಾಗಿದೆ. ಈಗ ಧೂಪವನ್ನು ಆರಾಮವಾಗಿ ಮಾಡ್ಬೋದು. ಎಲ್ಲ ಹೂವಿನಕ್ಕಿಂತ ಚಂಡಿ ಹೂವಿನಲ್ಲಿ ಮಾಡಿರುವ ಧೂಪ ತುಂಬ ಚೆನ್ನಾಗಿರುತ್ತೆ. ಪೌಡರ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೀಗ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಘಮ ಚೆನ್ನಾಗಿರೋದ್ರಿಂದ 1 ಚಮಚ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ದೀಪದ ಎಣ್ಣೆನ ಬಳಸ್ಬೋದು. ಇದಕ್ಕೆ ಎಳ್ಳೆಣ್ಣೆನ 1-2 ಚಮಚ ಹಾಕ್ಕೋಬೋದು. ಈಗ ಕೈಯಿಂದ ಚೆನ್ನಾಗಿ ಕಲಸಿ 3-4 ಚಮಚದಷ್ಟು ನೀರು ಹಾಕ್ಕೊಂಬಿಡಿ. ಇದಕ್ಕೆ ಡ್ರೈ ಆಗಿರುತ್ತೆ ಅದು. ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಕೈಯಿಂದ ಕಲಸಿ. ಇವಾಗ ಧೂಪ ಮಾಡೋಕ್ಕೆ ರೆಡಿ ಇದೆ ನೋಡಿ. ಸ್ವಲ್ಪ ಸ್ವಲ್ಪ ಈ ಹೂವಿನ ಪುಡಿಯನ್ನು ತಗೊಂಡು ನೋಡಿ, ಈ ಥರ ಹೇಗೆ ನಾನು ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ತೊಗೊಳ್ಬೋದು. ಉದ್ದ ಬೇಕಿದ್ರೆ ಉದ್ದ ಮಾಡ್ಕೊಳ್ಬೋದು. ಇನ್ನೂ ಚೆನ್ನಾಗಿ ಶೇಪ್ ಬರಬೇಕಂದ್ರೆ ಈ ಥರ ಕೈಯಿಂದ ಮಾಡ್ಕೊಳ್ಬೇಕು. ನ್ಯಾಚುರಲ್ ಆಗಿರುವ ಚಂಡಿ ಹೂವಿನ ಕಲರ್ ನೋಡಿ ಎಷ್ಟು ಕೆಂಪಾಗಿ ಬಂದಿದೆ ಅಂತ. ಹೀಗೆ ಎಲ್ಲ ಧೂಪವನ್ನು ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿ ಗಾಳಿ ಆಡುವ ಜಾಗದಲ್ಲಿ ನಾನು ಇದನ್ನು ಇಟ್ಟಿದ್ದೀನಿ. ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ಬೇಗನೆ. ಇಲ್ಲಾಂದರೆ ಬಿಸಿಲಲ್ಲಿ ಕೂಡ ನೀವು ಇಡ್ಬೋದು. ಇದನ್ನು 2-3 ಅವರ್ ನಾವು ಇದನ್ನು ಚೆನ್ನಾಗಿ ಡ್ರೈ ಆಗಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಡ್ರೈ ಆಗಲಿ. ಅಲ್ಲಿವರೆಗೂ ಚಂಡಿ ಹೂವಿನ ಇನ್ನೊಂದು ಟಿಪ್ಸನ್ನು ನೋಡ್ಕೊಂಬರೋಣ. 1.5 ಮೊಳ ಚಂಡಿ ಹೂವಿನಲ್ಲಿ ಅರ್ಧ ಧೂಪ ಮಾಡಿದ್ದೀನಿ, ಇನ್ನೂ ಅರ್ಧ ತೆಗೆದಿಟ್ಟಿದ್ದೀನಿ. ಇದನ್ನ ಒಂದು ಟಿಪ್ಸನ್ನು ಮಾಡ್ಕೊಳ್ಳೋಣ. ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಹೂವಿನ ಗರಿಯನ್ನು. ಕುಕ್ಕರಿಗೆ ಹಾಕಿ 1 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ. ಇವಾಗ ಎಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2-3 ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು ಕುಕ್ಕರ್ನ ಮುಚ್ಚಿ 1 ವಿಷಲ್ ತೊಗೊಳ್ಳೋಣ. ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ. ತಣ್ಣಗಾಗಿದೆ. ಈಗ 1-2 ಗ್ಲಾಸ್ ನೀರು ಹಾಕಿದ್ದೀನಿ ನಾನಷ್ಟೇ. ಇವಾಗ ಈ ನೀರನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ನಿಮ್ಮ ಮನೆಯಲ್ಲಿ ಪಾಟ್ಗಳಲ್ಲಿ ಗಿಡಗಳಲ್ಲಿ ರೋಗಗಳು ಕಾಣಿಸ್ಕೊಳ್ತಾ ಇದೆಯಾ? ಎಲೆಗಳೆಲ್ಲ ಒಂಥರ ಬಿಳಿ ಬಿಳಿಯಾಗಿರುತ್ತೆ, ಒಂಥರ ಚುಕ್ಕೆ ಟೈಪ್ ಬಂದು ಗಿಡನೇ ಸತ್ತೋಗುತ್ತೆ. ಆ ಥರ ಆದರೆ ಈ ಲಿಕ್ವಿಡನ್ನು ಬಳಸಿ ಗಿಡಗಳಿಗೆ ಆವಾಗವಾಗ ಇಂಥ ಲಿಕ್ವಿಡನ್ನು ಮಾಡಿ ಸ್ಪ್ರೈ ಮಾಡ್ತಾ ಇರಬೇಕು. ಕೆಮಿಕಲ್ ಆಗಿರುವಂತಹದ್ದನ್ನು ನಾವು ಗಿಡಕ್ಕೆ ಹಾಕೊಳ್ಳೋ ಬದಲು ಈ ರೀತಿಯಾಗಿ ಹೂವಿನ ಲಿಕ್ವಿಡನ್ನು ಮಾಡಿ ಗಿಡಗಳಿಗೆ ನಾವು ಸಿಂಪಡಣೆ ಮಾಡ್ತಾ ಇರಬೇಕು ನೋಡಿ. ನ್ಯಾಚುರಲ್ ಆಗಿರುವ
ಕಲರ್, ಚಂಡಿ ಹೂವಿನ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಒಳ್ಳೆ ಡಿಕಾಕ್ಷನ್ ಟೈಪಲ್ಲಿ ಆಗಿದೆ. ಇದನ್ನು ಇವಾಗ ಒಂದೆರಡು ಬಾಟಲ್ ಸ್ಪ್ರೈ ಬಾಟಲ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ನೀವು 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಗಿಡಗಳಿಗೆಲ್ಲ ಹಾಕ್ಕೊಡ್ಬೋದು. 1-2 ಅವರ್ ಆದಮೇಲೆ ನಾನು ಧೂಪವನ್ನು ತೋರಿಸ್ತಾ ಇದ್ದೀನಿ. ಧೂಪ ಚೆನ್ನಾಗಿ ಒಣಗಿದೆ. ಇವಾಗ ಧೂಪ ಹಚ್ಚೋಕ್ಕೆ ರೆಡಿ ಇದೆ ನೋಡಿ. ಇದನ್ನ ಇವಾಗ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಡೈಲಿ ಸಂಜೆ ನ್ಯಾಚುರಲ್ ಆಗಿರುವ ಧೂಪವನ್ನು ಮನೆಯಲ್ಲಿ ಉರಿಸ್ಬೋದು. ನೋಡಿ, ನಾನಲ್ಲಿ ಎಲ್ಲ ದೀಪವನ್ನು ಎತ್ತಿ ಬಾಕ್ಸಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಮನೇಲೇ ನೋಡಿ, ಒಂದು ಪ್ಯಾಕೆಟ್ ಆಗುವಷ್ಟು ಧೂಪವನ್ನು ಮನೇಲೇ ಮಾಡ್ಕೊಳ್ಬೋದು. ದುಡ್ಡು ಕೂಡ ಉಳಿಯುತ್ತೆ. ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ನ್ಯಾಚುರಲ್ ಆಗಿ ಸ್ಮೆಲ್ ಬರುತ್ತೆ ನಮಗೆ. ನೋಡಿ, ಇವಾಗ ನಾನು ಧೂಪ ಹಚ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ, ಸ್ವಲ್ಪ ಹಚ್ಚಿದ ತಕ್ಷಣ ಹೊಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಘಮನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಕರ್ಪೂರ ಮತ್ತು ಲವಂಗದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಸಾಂಬ್ರಾಣಿನೂ ಕೂಡ ಹಾಕ್ಕೊಳ್ಬೋದು. ನೀವು ಕೂಡ ₹1 ದುಡ್ಡು ಖರ್ಚು ಮಾಡಿದಿರಾ ಬಿಸಾಕುವ ಹೂವಿನಿಂದ ಇದೇ ರೀತಿಯಾಗಿ ಧೂಪಗಳನ್ನು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು. ಕೆಲವರಿಗೆ ಈ ಧೂಪದ ಸ್ಮೆಲ್ ಆಗೋದಿಲ್ಲ. ನಾವು ಹಾಕಿರೋದು ಇಲ್ಲಿ ನ್ಯಾಚುರಲ್ ಆಗಿರೋದ್ರಿಂದ ಈ ಧೂಪದ ಹೊಗೆ ಆರೋಗ್ಯಕ್ಕೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಬಿಸಾಕೋ ಹೂವಿನಿಂದ ಎಷ್ಟೆಲ್ಲ ಅನುಕೂಲತೆ ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೃಹಿಣಿ ಲೇಖನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.